ಜಿಲ್ಲಾ ಪಂಚಾಯತ್ ಕೃಷಿ ಇಲಾಖೆ ಹಾಗೂ ಜಿಲ್ಲಾ ಸಾವಯವ ಒಕ್ಕೂಟಗಳ ಸಹಯೋಗದಲ್ಲಿ ಮಂಗಳವಾರ ಶಿರಸಿಯ ಟಿಆರ್ಸಿ ಬ್ಯಾಂಕ್ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಪಾಕ್ ಸ್ಪರ್ಧೆ ಅತ್ಯಂತ ಉತ್ಸಾಹ ಹಾಗೂ ಮಹಿಳಾ ಸ್ಪಂದನದೊಂದಿಗೆ ನಡೆಯಿತು. ಸಿರಿಧಾನ್ಯಗಳ ಪೌಷ್ಟಿಕ ಮೌಲ್ಯ, ಪರಿಸರ ಸ್ನೇಹಿ ಕೃಷಿ ಪದ್ಧತಿ ಹಾಗೂ ಪರಂಪರೆಯ ಆಹಾರ ಸಂಸ್ಕೃತಿಯ ಪುನರುತ್ಥಾನ ಕುರಿತಂತೆ ಆಯೋಜಿಸಲಾದ ಈ ಸ್ಪರ್ಧೆಯಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ 160ಕ್ಕೂ ಹೆಚ್ಚು ಮಹಿಳೆಯರು ಭಾಗವಹಿಸಿದರು. ಸಭಾಂಗಣವು ಸಿರಿಧಾನ್ಯಗಳಿಂದ ಹಾಗೂ ಮರೆತು ಹೋದ ಪಾಕವೈದ್ಯಗಳಿಂದ ತಯಾರಿಸಲಾದ ಆಹಾರ ಪರಿಮಳ ಮತ್ತು ವೈವಿಧ್ಯದಿಂದ ತುಂಬಿ ತುಳುಕಿತು. ಮಹಿಳೆಯರು ರಾಗಿ, ಜೋಳ, ನವಣೆ, ಸಾವೆ, ಕೋರಲೆ, ಬಾರ್ಲಿ ಮೊದಲಾದ ಸಿರಿಧಾನ್ಯಗಳಿಂದ ತಯಾರಿಸಿದ ಲಡ್ಡು, ಖಾರ ಹಾಗೂ ಇತರ ಪಾಕವಿಧಾನಗಳ ಜೊತೆಗೆ ಕಾಲಕ್ರಮೇಣ ಮರೆತು ಹೋಗುತ್ತಿದ್ದ ತೊಡದೇವು, ಮಣ್ಣಿ, ಜೇಬುಕೋಲು, ಕಡುಬು ಇತರ ತಿಂಡಿಗಳನ್ನು ಮರುಜೀವಂತಗೊಳಿಸುವಲ್ಲಿ ಇದು ಯಶಸ್ವಿಯಾಯಿತು. ಈ ತಿಂಡಿಗಳು ಹಿರಿಯರ ನೆನಪುಗಳನ್ನು ಮರುಕಳಿಸುವಂತಿದ್ದವು ಎಂದು ಪಾಲ್ಗೊಂಡವರೊಬ್ಬರು ಅಭಿಪ್ರಾಯವನ್ನು ಹಂಚಿಕೊಂಡರು. ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಶಿವಪ್ರಸಾದ್ ಗಾಂವ್ಕರ್ ಮಾತನಾಡಿ, ನಮ್ಮ ಅಡುಗೆ ಮನೆಯಲ್ಲಿ ಸಿರಿಧಾನ್ಯಗಳ ಬಳಕೆ ಹೆಚ್ಚಬೇಕು. ಈ ಪಾಕ ಸ್ಪರ್ಧೆ ನಮ್ಮ ಆಹಾರ ಪರಂಪರೆಯನ್ನ ಉಳಿಸಿ ಬೆಳೆಸುವ ಮಹತ್ವದ ಹೆಜ್ಜೆ. ಸಿರಿಧಾನ್ಯದ ಜಾಗೃತಿ ಕಾರಣಕ್ಕೂ ಮಹತ್ವದ ಆಯೋಜನೆ ಎಂದರು. ಸಾವಯವ ಒಕ್ಕೂಟದ ಅಧ್ಯಕ್ಷ ಕೋಟೆಮನೆ ವಿಶ್ವೇಶ್ವರ ಭಟ್, ಸಿರಿಧಾನ್ಯಗಳು ನಮ್ಮ ಮಣ್ಣಿನ ಸಂಸ್ಕೃತಿಯ ಹೃದಯ. ಇಂದಿನ ತಲೆಮಾರಿಗೆ ಪಿಜ್ಜಾ, ಬರ್ಗರ್ಗಳಿಗಿಂತ ತೊಡದೇವು, ಮಣ್ಣಿ, ಕಡುಬುಗಳು ಪರಿಚಯವಾಗಬೇಕು. ಇಂತಹ ಕಾರ್ಯಕ್ರಮಗಳು ಆರೋಗ್ಯದ ಜೊತೆಗೆ ನಮ್ಮ ಸಂಸ್ಕೃತಿಯನ್ನ ಉಳಿಸುತ್ತವೆ ಎಂದು ಹೇಳಿದರು. ಸಾವಯವ ಮತ್ತು ಸಿರಿಧಾನ್ಯ ಅಂತಾರಾಷ್ಟ್ರೀಯ ಮೇಳದ ಅಂಗವಾಗಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಸಿರಿಧಾನ್ಯ ಮತ್ತು ಸಾವಯವ ಪದಾರ್ಥಗಳ ಸ್ಪರ್ಧೆಯನ್ನು ನಾವು ಏರ್ಪಡಿಸ್ತಾ ಇದ್ದೀವಿ. ಅದೇ ರೀತಿ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಬೆಳಿಗ್ಗೆ ಒಂದು ಸಾವಯವ ಮತ್ತು ಸಿರಿಧಾನ್ಯದ ನಡಿಗೆಯನ್ನು ಮಾಡಿದ್ವಿ. ಸಿರಿಧಾನ್ಯಗಳ ಮಹತ್ವವನ್ನು ಜನರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇರೋದು. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಟ್ಟ ಸಿರಿಧಾನ್ಯ ಮೇಳ ನಡೀತಾ ಇರ್ತದೆ. ಆ ಸಿರಿಧಾನ್ಯ ಮೇಳ ಅಂಗವಾಗಿ ಇದರಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತಹದ್ದು. ಸಿರಿಧಾನ್ಯದ ಉತ್ಪನ್ನಗಳು ಇವತ್ತು ಮಾರುಕಟ್ಟೆಗೆ ಬರಬೇಕು. ಇದೇ ವೇಳೆ 3 ವಿಭಾಗದ ವಿಜೇತರಿಗೆ ನಗದು ಬಹುಮಾನ ಹಾಗೂ ಪ್ರಶಂಸಾ ಪತ್ರಗಳನ್ನು ವಿತರಿಸಲಾಯಿತು. ಮಹಿಳೆಯರು, ರೈತರು, ಸಾರ್ವಜನಿಕರು ಹಾಗೂ ಆಹಾರಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಿರಿಧಾನ್ಯಗಳ ಮಹತ್ವವನ್ನು ಅರಿತುಕೊಂಡರು. ಸಿರಿಧಾನ್ಯಗಳ ಬಳಕೆಯನ್ನ ದಿನನಿತ್ಯದ ಆಹಾರದಲ್ಲಿ ಅಳವಡಿಸಿಕೊಳ್ಳುವಂತೆ ಆಯೋಜಕರು ಸಾರ್ವಜನಿಕರಿಗೆ ಮನವಿ ಮಾಡಿದರು. ಕೃಷಿ ಅಧಿಕಾರಿ ಪಾಂಡು ಕೆಎಚ್, ವಿವೇಕ್ ಹೆಗಡೆ, ಮಂಜುನಾಥ್ ಯಲ್ಲಾಪುರ್, ನೆಲಸಿರಿ ವಿಕಾಸ್ ಹೆಗಡೆ, ಕೆವಿಕೆ ರೂಪಾ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.